ಕಬ್ರಸ್ತಾನ್ ನಾನು ಹೇಗೆ ಹೋಗ್ಬೇಕು? ಅಲ್ಲಾಹನ ಸಂತರು ಎಷ್ಟು ಒಳ್ಳೆವಾದ ಮಾತು ಹೇಳಿದ್ರು. ಪ್ರೀತಿಯ ಸಹೋದರರೇ, ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ರಲಿಯಲ್ಲಾಹು ತಾಲಾ ಅನ್ಹು ಅತಿ ಜಾಸ್ತಿ ಬಡವರು ಜನರಿಗೆ ಏನ್ ಹೇಳ್ತಿದ್ರು ದಸ್ತರ್ಖಾನ್ ನಲ್ಲಿ? ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮ್ಮ ದುಡ್ಡು ಸಂಪತ್ತಿಗೆ ನೋಡಿ ಪ್ರೀತಿ ಮಾಡಂಗಿಲ್ಲ, ನಿಮ್ಮ ಒಳ್ಳೆವಾದ ಕೆಲಸ ನೋಡಿ ಅಲ್ಲಾಹ್ ನಿಮಗೆ ಪ್ರೀತಿ ಮಾಡುತ್ತಾನೆ. ಆ ಎಲ್ಲಾರು ಬಡವರ ಜನರು ವಲಿಯ ಕಾಮಿಲ್ ಆಗಿಲ್ಲ ಅಂದ್ರೆ ದೊಡ್ಡ ಆಲಿಮಿದಿನ ಆಗಿ ದಸ್ತರ್ಖಾನ್ ನಿಂದ ಹೇಳ್ತಿದ್ರು. ಅಂತ ಸ್ಥಾನ ಆ ಜನರು ತಗೊಂತಿದ್ರು. ಪ್ರೀತಿಯ ಸಹೋದರರೇ, ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ರಲಿಯಲ್ಲಾಹು ತಾಲಾ ಬಹಳಷ್ಟು ದಾನ ಮಾಡ್ತಿದ್ರು, ಜನರಿಗೆ ಸಹಾಯ ಮಾಡ್ತಿದ್ರು. ಇಲ್ಲಿ ತನಕ ಬಂದಿದೆ, ಒಂದು ಸಾರಿ ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯರು ಒಂದು ಪ್ರವಾಸದಲ್ಲಿ ಬಿಟ್ಟಿದ್ರು. ಸಮುದ್ರನಿಂದ ಹೋಗುದು ಸರದರಲ್ಲಿ ಒಬ್ಬ ಬಡವ ವ್ಯಕ್ತಿ ಮುಕ್ಕಾಗಿದ್ದಾನೆ. ಆ ಕಷ್ಟ ಏನಿದೆ ಹಡಗ ಸಮೀಪ ಹೋಗಿ ಒಳ್ಳೆ ಬರ್ತಾನಂತೆ, ಬಂದು ಅಳ್ಕೊಂಡ್ ಕುಂದಿರ್ತಾನಂತೆ. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಅವ್ರು ಕೇಳಿದ್ರು, ಏಕಪ್ಪ ಎದಕ್ ಅಳಕೊಂತಿದ್ಯಾ, ಅಳದು ಕಾರಣ ಏಕೆ ನೀನು? ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಅವ್ರು ಕೇಳಿದ ನಂತರ ಆ ಬಡವ ವ್ಯಕ್ತಿ ಹೇಳ್ತಾನಂತೆ, ಅಬ್ದುಲ್ ಖಾದರ್ ಜಿಲಾನಿ, ನಾನು ಈ ಜಗನಿಂದ ಆ ಜಗಕ್ಕೆ ಹೋಗೋದು ನನ್ನ ಬಹಳ ಇಚ್ಛೆ ಇದೆ, ಅವಶ್ಯಕತೆ ಇದೆ, ನಾನು ಹೋಗ್ಲೇಬೇಕು. ಆದ್ರೆ ನಾನು ಹೇಗೆ ಹಡಗ ಮೇಲೆ ಕುಂದಿರಬೇಕು ನಾನು ಹೋಗುತ್ತೇನೆ. ಆ ಹಡಗದ ಕ್ಯಾಪ್ಟನ್ ಮಾಲೀಕ್ ಏನಿದ್ದಾನೆ ಅವ್ ಮೊದಲಿಗೆ ನನಗೆ ದುಡ್ಡುವನ್ನು ಕೇಳಕ್ ಕುಂತಿದ್ದಾನೆ. ನನ್ಗೆ ದುಡ್ಡು ನನ್ನ ಕಡೆ ದುಡ್ಡು ಇಲ್ಲ ಹೋಗೋದಕ್ಕೆ, ಈ ದುಡ್ಡು ಕೊಟ್ಟಿದ್ರೆ ನನ್ನ ಕಡೆ ಅಲ್ಲೇ ತನಕ ಮುಟ್ಟಿಸ್ತಾನಂತೆ, ಇಲ್ಲ ತನಕ ಅಲ್ಲೇ ತನಕ ನನಗೆ ಮುಟ್ಟಿಸುದಿಲ್ಲ ಅಂತೆ. ಅಬ್ದುಲ್ ಖಾದರ್ ಜಿಲಾನಿ ಏನಾದ್ರೂ ಸಹಾಯ ಮಾಡ್ರಿ. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಹೇಗೆ ಆ ಬಡವ ವ್ಯಕ್ತಿದು ಅಳದು ನೋಡ್ಬೇಕಾಗಿತ್ತು, ಅಲ್ಲಾಹನ ಕಡೆ ದುವಾ ಮಾಡಕ್ ಕುಂತಿದ್ರು. ಅಲ್ಲಾಹು ಅಕ್ಬರ್. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಹೇಗೆ ದುವಾ ಮಾಡಕ್ ದುವಾ ಇನ್ನು ಮಾಡಕ್ ಕುಂತಿದ್ರು. ಕೈ ತಳಗಡೆ ಇಳಿಸೋದು ಮುಂಚೆನೆ ಒಬ್ಬ ವ್ಯಕ್ತಿ ದುಡ್ಡು ತಗೊಂಡು ಬಂದ. ಅಬ್ದುಲ್ ಖಾದರ್ ಜಿಲಾನಿ ತಗೋರಿ ನೀವು ದುಡ್ಡುವನ್ನು, ಅಬ್ದುಲ್ ಖಾದರ್ ಜಿಲಾನಿ ತಗೋರಿ ನೀವು ದುಡ್ಡುವನ್ನು. ಆ ವ್ಯಕ್ತಿ ಹೇಗೆ ಕೊಡಬೇಕಿತ್ತು? ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಹೋಗಿ ಆ ಬಡವ ವ್ಯಕ್ತಿಗೆ ಕೊಟ್ಟರು. ಹೋಗಿ ಆ ಮಾಲಿಕ್ ಹಡಗದ ಕ್ಯಾಪ್ಟನ್ ಇದ್ದಾನೆ ಅವ್ನ ಕೈಯಲ್ಲಿ ಕೊಡು, ಏನಂತ ಹೇಳಿ, ಇವತ್ತಿನ ಮೇಲೆ ಯಾವುದೇ ಬಡವ ವ್ಯಕ್ತಿ ಬಂದಿದ್ರೆ ಅವ್ನಿಗೆ ನಿನ್ನ ಹಡಗನಿಂದ ದೂರವನ್ನು ಕಳಿಸಬಾರ್ದು, ಮಲ್ಲಿಗೆ ಕುಂದರ್ಸಿ ಅವನ ತನಕ ಆ ಇಚ್ಛೆ ಪ್ರಕಾರ ಅಲ್ಲಿ ತನಕ ನೀವು ಮುಟ್ಟಿಸ್ಬೇಕಂತ ಹೇಳಿ ಕೊಟ್ಟು ಹೋಗು ಅಂತ ಹೇಳ್ತಾ ಇದ್ದಾರೆ ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯರು. ಪ್ರೀತಿಯ ಸಹೋದರರೇ, ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯರು ಬಹಳಷ್ಟು ಜನರಿಗೆ ಸಹಾಯ ಮಾಡಿದ್ರು. ಇಲ್ಲಿ ತನಕ ಬಂದಿದೆ. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ರಲಿಯಲ್ಲಾಹು ತಾಲಾ ಪ್ರವಾಸನ ಹೋಗೋದು ಮುಂಚೆ ಏನ್ ಮಾಡ್ತಿದ್ರು, ಮನಿ ಹೋಗ್ತಿದ್ರು. ಒಂದು ಊರಿನಲ್ಲಿ ಹೋಗಿದ ನಂತರ ಕೇಳ್ತಿದ್ರು, ಈ ಊರಿನ ಒಳಗೆ ಅತಿ ಜಾಸ್ತಿ ಯಾರು ಬಡವರಿದ್ದಾರೆ ಅಂತ ಮನಿ ಒಳಗೆ ಹೋಗಿ ನಾನು ಆರಾಮ ಮಾಡುತ್ತೇನೆ, ಅಂತ ಮನೆಯಲ್ಲಿ ಹೋಗಿ ನಾನು ಚಾಯ್ ಕುಡಿಯುತ್ತೇನೆ, ಅಂತ ಮನೆ ಹೋಗಿ ನಾನು ನೀರು ಮನಿ ಕುಡಿಯುತ್ತೇನೆ. ಯಾರ್ದು ಮನಿ ಇದೆ ಅತಿ ಜಾಸ್ತಿ ಈ ಊರಿನ ಒಳಗೆ ಅದೇ ಒಂದು ಮನಿ ಇರಬೇಕು. ಬರ್ತನ ಜಾಸ್ತಿ ಯಾರಿದ್ದಾರೆ ಅಂತ ಬಡವರ ಮನೆಗೆ ಹೋಗಿ ನಾನು ಇದು ಮಾಡುತ್ತೇನೆ. ಯಾರು ವಲಿಯ ಕಾಮೀಲ್, ಎಲ್ಲಾ ಅವರೇ ಅಲ್ಲಾಹನ ಸಂತರು ಸರ್ದಾರವರು ಹೇಳಕೊಂಡಿರಿದ ಮಾತು. ಪ್ರೀತಿಯ ಸಹೋದರರೇ, ನಾವು ಶ್ರೀಮಂತರಾಗಿದ ನಂತರ ಬಡವರಿಗೆ ನಾವು ಎಲ್ಲಿರ್ತೀವಿ, ಅವನು ಮನೆಯಲ್ಲಿ ಹೋಗಿದ್ರೆ ಅಯ್ಯೋ ಇಷ್ಟು ಗಾಡಿ ಐತೆ ನಾನು ಎಲ್ಲಿ ಕುಂದಿರ್ಬೇಕು? ಅಲ್ಲ, ನಾವೇ ಸತ್ತಿದ್ರೆ ಅದೇ ಜಗ, ಅವರು ಸತ್ತಿದ್ರೆ ಅದೇ ಜಗ. ನಾವು ಸತ್ತಿದ್ರೆ, ಶ್ರೀಮಂತರು ಸತ್ತಿದ್ರೆ ಅದೇ ಮಣ್ಣು, ಬಡವರು ಸತ್ತಿದ್ರೆ ಅದೇ ಮಣ್ಣು. ಆದ್ರೆ ಕಬರ್ಲಿ ಹೋಗಿದ್ರ ನಂತರ ನಿಮ್ಮ ನಡವಳಿಕೆ ಮೇಲೆ ನಿಮ್ಗೆ ಅಲ್ಲಿ ಸ್ವರ್ಗ ನರಕ ಸಿಗ್ತೈತಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಿಮ್ಮ ಸಮಾಧಿ ಸ್ವರ್ಗದ ತೋಟನಲ್ಲಿ ಒಂದು ತೋಟ ಆಗಬಹುದು, ಇಲ್ಲ ಅಂದ್ರೆ ನರಕದ ಒಂದು ಜಗದಲ್ಲಿ ಒಂದು ಜಗ ಆಗಬಹುದು. ಅದು ನಿಮ್ಮ ಮೇಲೆ ಇದೆ, ನಿಮ್ಮ ನಡವಳಿಕೆ ಮೇಲೆ ಇದೆ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯರು ಆ ಒಂದು ಬಡತನದಲ್ಲಿ ಅತಿ ಜಾಸ್ತಿ ಬಡವರಿದ್ರು, ಆ ಮನೆಯೊಳಗೆ ಹೋಗಿ ಕುಂತಿದ್ರು. ಕುಂತಿದ ನಂತರ ಈಗ ಹೇಗೆ ಊರಿನ ಜನರಿಗೆ ಗೊತ್ತಾಗಬೇಕಿತ್ತು, ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯವರು ಈ ಮನೆ ಒಳಗೆ ಆರಾಮ್ ಮಾಡಕ್ ಕುಂತಿದ್ದಾರೆ ಅನ್ನೋದು. ಎಲ್ಲಾರು ಶ್ರೀಮಂತರ ಜನರು ಓಡಿ ಬಂದ್ರು, ಎಲ್ಲಾರು ಶ್ರೀಮಂತರ ಜನರು ಓಡಿ ಬಂದ್ರು. ಹಾಗೆ ಬಂದಿಲ್ಲ, ಎಲ್ಲಾರು ದೊಡ್ಡ ದೊಡ್ಡವಾದ ಗಿಫ್ಟ್ ತಗೊಂಡ್ ಬರಾಕ್ ಕುಂತಿದ್ರು. ಎಷ್ಟು ದೊಡ್ಡವಾದ ಗಿಫ್ಟ್ಗಳನ್ನು, ದುಡ್ಡು, ಹಣ, ಸಂಪತ್ತುಗಳು ಬರೀ. ಯಾಕೆಂದ್ರೆ ನಾವು ಹದಿಯಾ ಕೊಡ್ಬೇಕು, ಅವರಿಗೆ ಭೇಟಿ ಆಗ್ಬೇಕಂದ್ರೆ ಹದಿಯಾ ಕೊಟ್ಟು ನಾವು ಖುಷಿನಿಂದ ಭೇಟಿ ಆಗ್ಬೇಕು. ಇವತ್ತು ನಡೀತಿತ್ತಲ್ಲ, ಏನಾದ್ರೂ ದೊಡ್ಡ ಸರ್ದಾರ್ ಅವ್ರು ಏನಾದ್ರೂ ಕೆಲಸ ಮಾಡ್ಬೇಕಂದ್ರೆ ಏನಾದ್ರೂ ಕೈಯಲ್ಲಿ ಫಂಕ್ಷನ್ ಇಡಲೇಬೇಕು. 5,000 ರೂಪಾಯಿ 10,000 ರೂಪಾಯಿ, ಇಲ್ಲಾಂದ್ರೆ ಸೈಡ್ ಒಬ್ಬ ಇರ್ತಾನೆ ಯಾರಾದ್ರೆ ಏಜೆಂಟ್, ಅವ್ನಿಗೆ ಕೊಡ್ಬೇಕು, ಏನಾದ್ರೂ ಜಲ್ದಿ ಮಾಡಸಪ್ಪ. ಆದ್ರೆ ಅಬ್ದುಲ್ ಖಾದರ್ ಜಿಲಾನಿ ಹಂಗಿದ್ದಿಲ್ಲ. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಪ್ರೀತಿನ ಬೇರೆ ಐತಿ. ಆ ಜನರು ಏನ್ ಹೇಳ್ತಿದ್ರು, ಶ್ರೀಮಂತರ ಜನರು, ಈ ಹಣ ಸಂಪತ್ತು ನಾವು ಸ್ವಂತನಿಂದ ನಾವು ಜಮಾ ಮಾಡಿಲ್ಲ. ಅಬ್ದುಲ್ ಖಾದರ್ ಜಿಲಾನಿ ಪ್ರೀತಿ ದೃಷ್ಟಿ ನಮ್ಮ ಮೇಲೆ ಬಿದ್ದಿದ ನಂತರ ನಾವು ಹಲಾಲಿ ಆಗಿ ಆಮೇಲೆ ನಾವು ಸಂಪತ್ತು ಜಮಾ ಮಾಡಿದ್ರೆ ಎಲ್ಲಾ ಶ್ರೀಮಂತರ ಜನರು ಬಿದ್ದಿದ್ರು. ಇಡೀ ಸಂಪತ್ತು ನಾವು ಅವ್ರ ಪ್ರೀತಿ ದೃಷ್ಟಿನಿಂದ ನಾವು ಜಮಾ ಮಾಡಿದ್ದೇವೆ. ಈಗ ಅವ್ರಿಗೆ ನಾವು ಗಿಫ್ಟ್ ಕೊಟ್ಟಿದ್ರೆ ಮತ್ತೆ ಯಾರಿಗೆ ಕೊಡಬೇಕು? ಎಲ್ಲಾ ಶ್ರೀಮಂತರ ಜನರು ಬಂದು ದೊಡ್ಡವಾದ ಗಿಫ್ಟ್ ಕೊಡ್ತಿದ್ರು. ಹೇಗೆ ಗಿಫ್ಟ್ ಕೊಟ್ಟಬೇಕಿತ್ತು ಪ್ರೀತಿಯ ಸಹೋದರರೇ? ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಅವರು ಇಡೀ ಬೆಳ್ಳಿ ಬಂಗಾರ ಗಿಫ್ಟ್ಗಳು ತಗೊಂಡು ಹೋಗ್ತಿದ್ದಿಲ್ಲ, ಆ ಬಡವರು ಮನೆಗೆ ಕೊಡ್ತಿದ್ರು. ತಗೋರಿ ನೀವು ಇದು ಎಲ್ಲಾ ಗಿಫ್ಟ್ ನೀವು ಇಟ್ಕೋರಿ ಇದು ಎಲ್ಲಾ ಗಿಫ್ಟ್ಗಳು. ಪ್ರೀತಿಯ ಸಹೋದರರೇ, ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಅವರು ಹಜ್ ಮಾಡಿ ಬಂದಿದ ನಂತರ ಮತ್ತೆ ಕೇಳ್ತಾರಂತೆ, ಯಾರಿದ್ದಾರೆ ಈಗ ಊರಿನ ಒಳಗೆ ಅತಿ ದೊಡ್ಡವಾದ ಶ್ರೀಮಂತರು? ಎಲ್ಲಾ ಜನರು ಒಂದೇ ಮಾತು ಹೇಳಿದ್ರು, ಅಬ್ದುಲ್ ಖಾದರ್ ಜಿಲಾನಿ, ನೀವು ಹಜ್ಗೆ ಹೋಗೋದು ಮುಂಚೆ ಯಾವ ಮನೆ ಒಳಗೆ ನೀವು ಆರಾಮ್ ಮಾಡಿದೀರಾ, ಆ ಮನೆ ಬರ್ತನದಲ್ಲಿ ಇತ್ತು, ಅತಿ ಜಾಸ್ತಿ ಬಡವರು ಇದ್ರು. ನೀವು ಹಜ್ಗೆ ಹೋಗಿ ಬಂದಿದ ನಂತರ ಈಗ ಇಡೀ ಊರಿನ ಒಳಗೆ ಎಲ್ಲಾ ದೊಡ್ಡವಾದ ಶ್ರೀಮಂತರಿದೆ, ಆ ಮನೆ ಇದೆ ಅಬ್ದುಲ್ ಖಾದರ್ ಜಿಲಾನಿ ಅಂತ ಎಲ್ಲಾರು ಜನರು ಹೇಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಯಾಕಂದ್ರೆ ಎಲ್ಲಾ ಬೆಳ್ಳಿ ಬಂಗಾರ ಬಡವರು ಜನರಿಗೆ ಕೊಟ್ಟಿದ್ರು ಹಜರತ್ ಅಬ್ದುಲ್ ಖಾದರ್ ಜಿಲಾನಿರು. ಆದ್ರೆ ಏನಾದ್ರೆ ಬಂದಿದ್ರು ಏನ್ ಮಾಡ್ತಿದ್ರು, ಮೊದ್ಲಿಗೆ ದಾನ ಮಾಡ್ತಿದ್ರು, ಬಡವರ ಜನರಿಗೆ ಕೊಡ್ತಿದ್ರು. ಯಾಕೆಂದ್ರೆ ಅವರು ಸುಖವಾಗಿರ್ಲಿ,
ಅವರು ಶಾಂತಿಯಲ್ಲಿ ಇರ್ಲಿ, ಅವರು ಚಲೋ ಇರ್ಲಿ ಅಂತ ಮನೆಗೆ ದಾನ ಮಾಡ್ತಿದ್ರು ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯರು. ಪ್ರೀತಿಯ ಸಹೋದರರೇ, ಇಲ್ಲೇ ತನಕ ಬಂದಿದೆ ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯರು ಅಮ್ರ ಬಿಲ್ ಮಾರೂಫ್ ವ ಅನಿಲ್ ಮುನ್ಕರ್ ಅಂದರೆ ಹಕ್ಕಿನ ಮಾತಿನ ಮೇಲೆ ಬಹಳ ಕಠಿಣ ಇದ್ರು, ಏಕದಮ್ ಪಕ್ಕ ಇದ್ರು ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯರು. ಹಕ್ಕಿನ ಮಾತಿನ ಮೇಲೆ ಅವ್ರ ಕಣ್ಣಿನ ಮುಂದೆ ಏನಾದ್ರೆ ಶರಿಯತಿನ ಖಿಲಾಫ್, ಶರಿಯತ್ ಬಿಟ್ಟು ಯಾರಾದ್ರೆ ಕೆಲಸ ಮಾಡಕ್ ಕುಂತೀರ ಅಂದ್ರೆ ಮೊದಲಿಗೆ ತಡ್ಕೊಂತಿದ್ದಿಲ್ಲ, ತಕ್ಷಣ ಹೇಳ್ತಿದ್ರು ಏಕ್ ಮಾಡಕ್ ಕುಂತಿದ್ದೀರಾ. ನಮ್ಮ ಪ್ರವಚನ, ನಮ್ಮ ಇವತ್ತಿನ ಕಾಲದ ಆಲಿಮೆ ದೀನ್ ಅವರ ಪ್ರವಚನ ಮತ್ತು ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಪ್ರವಚನಗಳಿಗೆ ಆಕಾಶ ಮತ್ತು ಪ್ರಪಂಚದ ವ್ಯತ್ಯಾಸ ಇದೆ. ಆ ರೀತಿ ಬರಾಬರ್ ವ್ಯತ್ಯಾಸ ಇದೆ. ನಾವು ಪ್ರವಚನ ಮಾಡಿದ್ರೆ, ಬಯಾನ್ ಮಾಡಿದ್ರೆ ಏನ್ ಹೇಳ್ತೀವಿ? ಅಯ್ ಪ್ರೀತಿಯ ಸಹೋದರರೇ, ಅಯ್ ಆಶಿಕಾನೆ ರಸೂಲ್, ಅಯ್ ರಸೂಲ್ ಅಲ್ಲಾಹ್ಗೆ ಪ್ಯಾರೆ ಪ್ಯಾರೆ ದೀವಾನು ಅಂತ ಇಂತ ಒಳ್ಳೆವಾದ ಮಾತು ಹೇಳಿ ನಾವು ನಿಂಗೆ ಪ್ರವಚನ ಮಾಡ್ತೀವಿ. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಏನ್ ಹೇಳ್ತಿದ್ರು? ಅಯೇ ಪ್ರಪಂಚಕ್ಕೆ ಪ್ರೀತಿ ಮಾಡೋರು ಏನ್ ಮಾಡಕ್ ಕುಂತಿದ್ದೀರಾ? ಹೆದರ್ತಿದ್ದಿಲ್ಲ, ತಕ್ಷಣ ಹೇಳ್ತಿದ್ರು ಅಬ್ದುಲ್ ಖಾದರ್ ಜಿಲಾನಿಯರು. ಅಯೇ ಪ್ರಪಂಚದ ಪ್ರೀತಿ ಒಳಗೆ ಹುಚ್ಚರಾಗಿರುವ ಜನರು ಎಲ್ಲಿ ಹೋಗಕ್ ಕುಂತಿದ್ದೀರಾ? ಪ್ರೀತಿಯಿಂದ ಹೇಳ್ತಿದ್ರಲ್ಲ, ಶಿಟ್ಟನಿಂದ ಹೇಳ್ತಿದ್ರು ಜನರಿಗೆ. ಪ್ರವಚನ ಕೇಳಿ ಓಡೋಬ್ರು ಒಂದಿಬ್ರು ಅಲ್ಲ. ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯವರು ಪ್ರವಚನ ಮಾಡ್ಬೇಕಂದ್ರೆ 70,000ಕ್ಕಿಂತ ಜಾಸ್ತಿ ಜನರು ಕುಂತಿ ಬರೋ ಪ್ರವಚನ ಕೇಳಕ್ ಬರ್ತಿದ್ರಂತೆ. ಎಷ್ಟು ಜನರು ಬಂದು ಅವ್ರ ಪ್ರವಚನ ಕೇಳ್ತಿದ್ರು ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಅವ್ರದ್ದು ಧ್ವನಿ. ಎಂತಹ ಧ್ವನಿ! 70,000 ಜನರು, ಎಷ್ಟು ಪಬ್ಲಿಕ್ ಇದೆ. ಅವರು ಒಂದು ಸಾರಿ ಬಯಾನ್ ಮಾಡಿದ್ರೆ ಸಮೀಪ ಕುಂತ ಯಾವ ರೀತಿ ವ್ಯಕ್ತಿ ಕೇಳಕೊಂತಾನೆ ಅದೇ ರೀತಿ ಧ್ವನಿ ಲಾಸ್ಟ್ ಕುಂತ ವ್ಯಕ್ತಿ ಕೇಳಕೊಂಡ್ರೆ ಅಂತ ಧ್ವನಿ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಅವರಿತ್ತು. ಅಂತ ಧ್ವನಿ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಅವರಿತ್ತು. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಅವರು ಹಕ್ಕಿನ ಮಾತು ಹೇಳ್ತಿದ್ರು. ಏನಾದ್ರು ತಪ್ಪ ಬಂದಿದ್ರೆ ತಕ್ಷಣ ಹೇಳ್ತಿದ್ರು. ಇವತ್ತು ಪ್ರೀತಿಯ ಸಹೋದರ, ಕುರಾನ್ ಮಜೀದ್ ನಲ್ಲಿ ಏನು ಬಂದಿದೆ? ನಿಮ್ಮ ಕಣ್ಣಿನ ಮುಂದೆ ಏನಾದ್ರೆ ಶರೀಯತಿನ ಖಿಲಾಫ್ ಕೆಲಸ ಕಂಡು ಬರಾಕ್ ಕುಂತಿದೆ ಅಂದ್ರೆ ಮತ್ತಿಗೆ ಏನ್ ಮಾಡ್ರಿ? ಹಠವನ್ನು ಮಾಡ್ರಿ. ಮಾಡಬಾರ್ದು. ಇವತ್ತು ಪ್ರೀತಿಯ ಸಹೋದರಿ, ಎಲ್ಲಿದೆ ನಮ್ಮ ಪ್ರೀತಿ? ಒಬ್ಬ ವ್ಯಕ್ತಿ, ಅತಿ ದೊಡ್ಡವಾದ ರಾಜ್ಕುಮಾರ, ಒಂದು ಊರಿಗೆ ಒಂದು ವ್ಯಕ್ತಿದ ಅವಶ್ಯಕತೆ ಬಿದ್ದಿದ್ದು, ಜವಾಬ್ದಾರಿ ಇದು. ಕಾಜಿ ಏನು ಹಾಕಿಮ್ ಮಾಡೋದು, ಹಾಕಿಮ್ ಅಂದ್ರೆ ಒಂದು ಅಧ್ಯಕ್ಷನ ಸ್ಥಾನ ಕೊಡೋದು, ಇದಿತ್ತು ಹೆಸರು. ಇಲ್ಲಿ ತನಕ ಬಂದಿದೆ ಪ್ರೀತಿಯ ಸಹೋದರಿ, ಯಹ್ಯಾ ಬಿನ್ ಸಯೀದ್ ಅವರಿಗೆ ಅಧ್ಯಕ್ಷನ ಸ್ಥಾನ ಕೊಟ್ಟರು. ಹೇಗೆ ಕೊಡಬೇಕಿತ್ತು ಆ ರಾಜ್ಕುಮಾರ ಅಧ್ಯಕ್ಷನ ಸ್ಥಾನ ಯಹ್ಯಾ ಬಿನ್ ಸಯೀದ್ ಅವರಿಗೆ? ಎಲ್ಲಾರು ಜನರು ಬೇಜಾರಾದ್ರು, ಎಲ್ಲಾರು ಜನರು ಕೋಪ ಆದ್ರು, ಎಲ್ಲಾರು ಜನರು ಚಿಂತೆ ಮಾಡಕ್ ಬಂದಿದ್ರು. ಯಹ್ಯಾ ಬಿನ್ ಸಯೀದ್ ಅವರಿಗೆ ಸ್ಥಾನ ಕೊಟ್ಟಿದ್ದಾರಾ? ಇದು ಯಹ್ಯಾ ಬಿನ್ ಸಯೀದ್ ಅವರಿಗೆ ಆ ಸ್ಥಾನ ಕೊಟ್ಟಿದ್ದು ಯಾರು? ದೊಡ್ಡವಾದ ರಾಜ್ಕುಮಾರ, ಬಗ್ದಾದಿನ ರಾಜ್ಕುಮಾರ ಕೊಟ್ಟಿದ್ದು. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಗೊತ್ತಾಯ್ತು, ಈ ರೀತಿ ಯಹ್ಯಾ ಬಿನ್ ಸಯೀದ್ ಅವರಿಗೆ ಕಾಜಿ ಮಾಡಿದಾರ, ಅವರಿಗೆ ಅಧ್ಯಕ್ಷನ ಸ್ಥಾನ ಕೊಟ್ಟಿದಾರ. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಅವರು ತಕ್ಷಣ ಮೆಂಬರ್ ಮೇಲೆ ನಿಂತಿದ್ರು. ಎಷ್ಟೋ ಸಾವಿರಾರು ಜನರಿದ್ದಾರೆ. ಆದ್ರೆ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಅವರು ಭಯ ಪಡ್ಕೊಂಡಿಲ್ಲ. ಆ ರಾಜ್ಕುಮಾರ್ ಇದಾನ, ಆ ವ್ಯಕ್ತಿ ಹಿಂಗಿದಾನ ಹಂಗಿದಾನ ಏನ್ ನೋಡಿಲ್ಲ. ಮೊದಲಿಗೆ ಏನ್ ಹೇಳಿದ್ರು? ಶರಿಯತಿನ ಖಿಲಾಫ್ ಮಾಡುವ ವ್ಯಕ್ತಿಗೆ ನೀವು ಅಧ್ಯಕ್ಷನ ಸ್ಥಾನ ಕೊಡಕ್ ಕುಂತಿದ್ದೀರಾ? ಮೊದ್ಲಿಗೆ ಎದ್ದೇಳಿ ಏನ್ ಹೇಳಿದ್ರು? ಅಯೇ ಹಾಕಿಮ್, ಅಯೇ ರಾಜ್ಕುಮಾರ, ಯಾರಿಗೆ ಸ್ಥಾನ ಕೊಟ್ಟಿದ್ಯಾ ನೀನು? ಇಂತಹ ವ್ಯಕ್ತಿಗೆ ಕೊಟ್ಟಿದ್ಯಾ? ಬೇರೆ ಯಾರು ವ್ಯಕ್ತಿ ನಿಮ್ಗೆ ಸಿಕ್ಕಿದ್ದಿಲ್ಲ? ತಕ್ಷಣ ಹೇಳಿದ್ರು ಹಜರತ್ ಅಬ್ದುಲ್ ಖಾದರ್ ಜಿಲಾನಿ. ಹೇಗೆ ಹೇಳಬೇಕಿತ್ತು? ಆ ರಾಜ್ಕುಮಾರ ಭಯ ಪಡ್ಕೊಳಕ್ ಕುಂತಿದ್ದ. ಅಲ್ಲಾಹು ಅಕ್ಬರ್, ಇವತ್ತು ನಾನು ಒಳಗಿಲ್ಲ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಶಿಟ್ಟನಿಂದ. ಅಬ್ದುಲ್ ಖಾದರ್ ಜಿಲಾನಿ ತಪ್ಪಾಯ್ತು, ನಾನು ಮೊದಲಿಗೆ ಅವರಿಗೆ ಆ ಸ್ಥಾನದಿಂದ ತೆಗಿತೆ. ಅಬ್ದುಲ್ ಖಾದರ್ ಜಿಲಾನಿ ಕ್ಷಮಿಸ್ ಬಿಡ್ರಿ ನನಗೆ. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಈ ರೀತಿ ಇದ್ರು. ಕಣ್ಣಿನ ಮುಂದೆ ಏನಾದ್ರೂ ತಪ್ಪು ಕಂಡು ಬಂದಿದ್ರೆ ಏನ್ ಮಾಡ್ತಿದ್ರು? ಮೊದಲಿಗೆ ತಕ್ಷಣ ಹಠವನ್ನು ಮಾಡ್ತಿದ್ರು. ಪ್ರೀತಿಯ ಸಹೋದರರೇ, ಬರೀ ನಾವು ಗ್ಯಾರ್ವಿ ಶರೀಫ್ ಬಂದಿದ್ರೆ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಅವ್ರಿಗೆ ಹೆಸರು ತಗೊಂಡು ಗ್ಯಾರ್ವಿ ಶರೀಫ್ ಮಾಡೋರು ಆಗಬಾರ್ದು. ನಾವು ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಹೋಗಿದ್ರೆ ನಮ್ಮ ಜೊತೆ ಶರಿಯತ್ ಇದೆ, ನಮ್ಮ ಜೊತೆ ಕುರ್ಆನ್ ಇದೆ, ನಮ್ಮ ಜೊತೆ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ಅವರು ಇದ್ದಾರೆ. ಅವ್ರ ಪ್ರೀತಿ, ಅವ್ರ ಶಿಕ್ಷಣ ಎಲ್ಲಾ ತರಹದ ನಮ್ಮ ಜೊತೆ ಇದೆ. ಆದ್ರೆ ಪ್ರೀತಿಯ ಸಹೋದರರೇ, ಯಾರಿಗೆ ನೋಡಿ ನಾವು ಭಯ ಪಡ್ಕೊಳಕ್ ಕುಂತಿದ್ದೀವಿ. ಇವತ್ತು ಹಕ್ಕಿನ ಮಾತು ಹೇಳಬೇಕಿತ್ತು. ನಮ್ಮ ದೃಷ್ಟಿ ಮುಂದೆ ಎಷ್ಟೋ ಜನರು ತಪ್ಪವಾದ ಕೆಲಸ ಮಾಡಕ್ ಕುಂತಿದ್ದಾರ. ನಮ್ಮ ಕಣ್ಣಿನ ಮುಂದೆ ಎಷ್ಟೋ ಜನರು ಬ್ಯಾರೆ ಜನರಿಗೆ ಮೋಸ ಮಾಡಕ್ ಕುಂತಿದ್ದಾರ. ನಮ್ಮ ಕಣ್ಣಿನ ಮುಂದೆ ಎಷ್ಟೋ ಜನರು ಬ್ಯಾರೆಯವರಿಗೆ ಬೆಳೆಸಾಕ್ ಕುಂತಿದ್ದಾರ. ಎಷ್ಟನ್ನು ಕೊಡಕ್ ಕುಂತಿದ್ದಾರ ಶರೀಯತಿನ ಖಿಲಾಫು. ನಾವು ನೋಡಿ ಸುಮ್ಮಾಗಿದ್ದೀವಿ. ನಾಳೆ ಪ್ರೀತಿಯ ಸಹೋದರರೇ, ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ರಾಜ್ಕುಮಾರ್ಗೆ ಒಂದೇ ಮಾತು ಹೇಳಿದ್ರು, ಇವತ್ತು ನೀ ಕಾಜಿ ಮಾಡಿದ್ಯಾ, ಇವತ್ತು ನೀನು ಅಧ್ಯಕ್ಷನ ಮಾಡಿದ್ಯಾ, ಆದ್ರೆ ನಾಳೆ ಕಯಾಮತ್ ದಿನದಲ್ಲಿ ಅಲ್ಲಾಹ್ ಕಡೆ ಏನ್ ಉತ್ತರ ಕೊಡ್ತೀಯಾ? ಅಲ್ಲಾಹ್ ಕಡೆ ಏನು ಉತ್ತರ ಕೊಡ್ತೀಯ? ಅಲ್ಲಾಹ್ ಕೇಳಿದ ನಂತರ ಒಂದು ಊರಿಗೆ ಇಂತಹ ವ್ಯಕ್ತಿನ ಅವಶ್ಯಕತೆ ಬಿದ್ದಿತ್ತು, ಇಂತಹ ಜಾಲಿಂ ರಾಜ್ಕುಮಾರ್ಗೆ ನೀನು ಆ ಸ್ಥಾನ ಮೇಲೆ ಕುಂದರ್ಸಿದ್ಯಾ ಅಂತ ಅಲ್ಲಾಹ್ ಕಡೆ ಉತ್ತರ, ಅಲ್ಲಾಹ್ ನಿನ್ಗೆ ಉತ್ತರ ಕೇಳಿದ್ರೆ ಏನು ಉತ್ತರದಲ್ಲಿ ಹೇಳ್ತೀಯಾ ಅಂತ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಹೇಳಿದ್ರು. ಪ್ರೀತಿಯ ಸಹೋದರರೇ, ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಯಾವತ್ತು ಹಕ್ಕಿನ ಮಾತು ಹೇಳೋದಕ್ಕೆ ಮುಂದೆ ಬರ್ತಿದ್ರು. ನಾವು ಸಿರೀಫ್ ಗ್ಯಾರಿ ಶರೀಫ್ ಮಾಡೋರು ಆಗಬಾರ್ದು. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಅವರು ಯಾವ ರೀತಿ ಜೀವನ ಕಳೆದ್ರು ಅದೇ ರೀತಿ ಜೀವನ ಕಳೆದ ಪ್ರಯತ್ನ ಮಾಡಬೇಕು. ಇಲ್ಲಿ ತನಕ ಬಂದಿದೆ ಪ್ರೀತಿಯ ಸಹೋದರರೇ, ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ರದಿಯಲ್ಲಾಹು ತಆಲಾ ಅನ್ಹು ಬಾಳು ಪ್ರೀತಿ ಮಾಡೋರಿದ್ರು. ಎಂತ ಮನಿ ಒಳಗೆ ಎಷ್ಟು ದೊಡ್ಡವಾದ ಆಲಿಮೆ ದೀನಿದ್ದಾರೆ, ಒಲಿಯ ಕಾಮಿಲಿದ್ದಾರೆ. ಮನೆಯಲ್ಲಿ ಬಂದಿದ್ದ ನಂತರ ಹೇಗಿರ್ತಿದ್ರು ಗೊತ್ತಾ? ನಕ್ಕೊಂತ, ಪ್ರೀತಿನಿಂದ, ಖುಷಿನಿಂದ ಇರ್ತಿದ್ರು.
ತನ್ನ ಸ್ವಂತವಾದ ಕೆಲಸ ಅವರೇ ಮಾಡ್ಕೊಂತಿದ್ರು, ಬೇರೆ ಯಾರಿಗೆ ಕೊಡ್ತಿದ್ದಿಲ್ಲ. ಶೇಖ್ ಅಬ್ದುಲ್ ಖಾದರ್ ಜಿಲಾನಿಯವರು ಮನಿ ಒಳಗೆ ಹೆಂಡತಿಯರು ಏನಾದ್ರೆ ಆರಾಮ್ ಇದ್ದಿದ್ದಿಲ್ಲ ಅಂದರೆ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಏನ್ ಮಾಡ್ತಿದ್ರು, ಮನಿದು ಎಲ್ಲ ಕೆಲಸ ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯವರು ಮಾಡ್ತಿದ್ರು. ಹೆಂಡತಿಗೆ ಆರಾಮಿಲ್ಲ, ಅವ್ರು ಮಾಡ್ತಿದ್ರು ಮನಿ ಒಳಗೆ. ಒಲಿಯ ಕಾಮಿ ಎಲ್ಲಾ ಔಲಿಯಾ ಅಲ್ಲಾಹನ ಸಂತ ಯಾರು ಸರ್ದಾರ್ ಅವರು ಮನಿದು ಕೆಲಸ ಸ್ವಂತ ಅವ್ರು ಮಾಡಕ್ ಕುಂತಿದ್ದಾರೆ. ಇದು ಯಾರು ಕಲಿಸ್ಕೊಟ್ಟಿದ್ದು? ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸ್ಕೊಟ್ಟಿದ್ದು. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದ್ದಾರೆ ಇಂತ ಕೆಲಸ. ಹಜರತ್ ಆಯಿಷಾ ಸಿದ್ದಿಕಾ ಅವರವರು ಏನ್ ಮಾಡ್ತಿದ್ರು, ಬಟ್ಟೆ ತೊಳಿತಿದ್ರು. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಬಟ್ಟೆ ಬಂದು ತೆಗೆದು ಹಿಂಡಿ ಏನ್ ಮಾಡ್ತಿದ್ರು, ಒಣಗಾಕ್ ಹಾಕ್ತಿದ್ರಂತೆ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನಿದು ಕೆಲಸ ಮಾಡ್ತಿದ್ರು. ಇವತ್ತು ಹೆಂಡತಿ ಒಂದು ಏನಾದ್ರೆ ಕಡಪ ನೀನ್ ತಗೊಂಬರ್ರಿ, ಎದ್ದೋಗಿ ಮದಕ್ಕೆ ತಗೊಂಡು ಹಾಕೊಂಡು ತೊಳಿ, ನಾನ್ ಬರ್ಲಾಗಿದ್ದೇಳಿ ಯಾಕೆ ನಿಮ್ಗೆ ಮಾಡಕ ಬರಂಗಿಲ್ಲ? ಪ್ರೀತಿಯ ಸಹೋದರ, ಗಂಡ ಹೆಂಡತಿನ ಪ್ರೀತಿ ಬಗ್ಗೆ ಬಹಳಷ್ಟು ಹದೀಸ್ ಮುಬಾರಕ ಬಂದಿದೆ. ರಸೂಲುಲ್ಲಾಹ್ ಅವರು ಬಹಳಷ್ಟು ಪ್ರೀತಿ ಬಗ್ಗೆ ಹೇಳಿದ್ದಾರೆ. ಗಂಡ ಹೆಂಡತಿ ಪ್ರೀತಿ ಹೆಂಗಿರ್ಬೇಕು ಅನ್ನೋದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಳಿಸ್ಕೊಟ್ಟಿದ್ದಾರೆ. ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯವರು ಮನಿ ಕೆಲಸ ಅವರೇ ಮಾಡ್ತಿದ್ರು. ಪ್ಯಾಟೆಯಲ್ಲಿ ಹೋಗಿದ್ರೆ ಅವರೇ ಸಾಮಾನ್ ತರ್ತಿದ್ರು. ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯವರು ಮಕ್ಕಳಿನ ಜೊತೆ ಯಾತಿದ್ರು, ಬರೇ ಖುಷಿನಿಂದ ಸಂತೋಷದಿಂದ ಇರ್ತಿದ್ರು ಮಕ್ಕಳಿನ ಜೊತೆ. ಒಂದು ಸಾರಿ ದಾರಿಯಲ್ಲಿ ಹೋಗಿ ಕುಂತಿದ್ರು. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಅವರಿಗೆ ಒಬ್ಬ ಸಣ್ಣ ಒಳ ಚಿಕ್ಕವಾದ ಹುಡುಗ, ಐ ಅಬ್ದುಲ್ ಖಾದರ್ ಜಿಲಾನಿ ಅವರು, ಐ ಹಜರತ್, ಐ ಉಸ್ತಾದ್, ನನ್ಗೆ ಒಂದು ವಸ್ತುವಿನ ಅವಶ್ಯಕತೆ ಬಿದ್ದಿದೆ, ಅಂಗಡಿಯಲ್ಲಿ ಹೋಗಿ ಆ ವಸ್ತು ತಗೊಂಡು ಬಾ ಹೋಗ್ರಿ ನೀವು. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಅವರು ಸಿಟ್ಟಾಗಿಲ್ಲ. ಒಂದು ಮಗು ನನ್ಗೆ ಕಳ್ಸಾಕ್ ಕುಂತಿದೆ ಅನ್ನೋದು ಸಿಟ್ಟಾಗಿಲ್ಲ. ಅವರು ಮೊದ್ಲಿಗೆ ಅಂಗಡಿಗೆ ಹೋದ್ರು, ಆ ವಸ್ತು ತಗೊಂಡು ಬಂದು ಆ ಚಿಕ್ಕ ಮಗುಗೆ ಕೊಟ್ಟರು. ಹೇಗೆ ಕೊಡಬೇಕಿತ್ತು? ಅಕ್ಕ ಪಕ್ಕದಲ್ಲಿ ಎಷ್ಟು ಚಿಕ್ಕ ಮಕ್ಕಳಿದ್ರು ಅವರೇ ಹೇಳಿದ್ರು, ಐ ಅಬ್ದುಲ್ ಖಾದರ್ ಜಿಲಾನಿ, ನಮ್ಗೆ ಬೇಕು ಆ ವಸ್ತು, ನಮ್ಗೆ ತಗೊಂಡ್ ಬಂದ್ ಕೊಡ್ರಿ ಇಲ್ಲ ನೀವು. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಹೋಗಿ ಮತ್ತು ಎಲ್ಲಾ ವಸ್ತುಗಳು ತಂದು ಆ ಮಕ್ಕಳಿಗೆ ಕೊಟ್ಟಿದ್ರು. ಪ್ರೀತಿಯ ಸಹೋದರರೇ, ಮಕ್ಕಳಿಗೆ ಅತಿ ಜಾಸ್ತಿ ಪ್ರೀತಿ ಮಾಡ್ತಿದ್ರು. ಪ್ರವಚನದಲ್ಲಿ ಏನಾದ್ರೆ ಅವ್ರಿಗೆ ಸುದ್ದಿ ಬಂದಿದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬಗಳು ಈ ರೀತಿ ಏನು ಸಾವು ಹೊಂದಿದ್ದಾರೆ ಅನ್ನೋದು ಗೊತ್ತಾಗಿತ್ತು, ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಏನು ಮಾಡ್ತಿದ್ರು, ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್ ಹೇಳಿ ಸುಮ್ನೆ ಆಗ್ತಿದ್ರು. ಅವರು ಮೊದಲೇ ಹೇಳಿದ್ದಾರೆ ಏನಂತ, ನಮಾಜ್ ಮಾಡುವ ವ್ಯಕ್ತಿ ಜೀವಿತಿದ್ದಾನೆ, ಯಾರು ಬೇ ನಮಾಜ್ ಇದ್ದಾರೆ ಅಂತಹ ವ್ಯಕ್ತಿ ಜೀವಿತ ಇದ್ದೇನೆ, ಸತ್ಯ ಹೆಣ ಇದ್ದಂಗಿದ್ದಾನೆ, ಸತ್ತಿದ ಹೆಣ ಇದ್ದಂಗಿದ್ದಾನೆ. ಇವತ್ತು ನಾವು ಏನ್ ಮಾಡ್ತೀವಿ ಗೊತ್ತಾ? ಯಾರಾದ್ರೂ ವ್ಯಕ್ತಿ ಸತ್ತಿದ್ರೆ ಆ ವ್ಯಕ್ತಿ ಸತ್ತಿದಾನ. ನಾವು ಬೇ ನಮಾಜಿಗೆ ಯಾವತ್ತೂ ನಾವು ತಿಳ್ಕೊಂಡಿದೀವಿ, ಆ ವ್ಯಕ್ತಿ ಮುಂಚೆನೆ ಸತ್ತಿದಾನಪ್ಪ, ಮತ್ತೆ ಏನ್ ಸತ್ತಿದಾನ ಅಂತ ಹೇಳಕೊಂತೀವಿ ನಾವು. ನಮಾಜ್ ಮಾಡುವ ವ್ಯಕ್ತಿ ಜೀವಿತಿದ್ದಾನೆ, ಯಾಕೆಂದ್ರೆ ಆ ವ್ಯಕ್ತಿ ಒಳಗೆ ಅಲ್ಲಾಹನ ಭಯ ಇದೆ, ಆ ವ್ಯಕ್ತಿ ಒಳಗೆ ಅಲ್ಲಾಹನ ಪ್ರೀತಿ ಇದೆ. ನಾನು ಮುಸಲ್ಮಾನ್, ನಾನು ಕಲ್ಮಾ ಓದಿದ್ದೇನೆ, ಅಲ್ಲಾಹ್ ರಬ್ಬಿ ಇಜ್ಜತ್ಗೆ ನಾನು ನಂಬಿದ್ದೇನೆ, ಅಲ್ಲಾಹ್ 5 ಸಾರಿ ನನಗೆ ಕರೆ ಕುಂತಿದ್ದಾನೆ, ಅಲ್ಲಾಹು ಅಕ್ಬರ್ ಅಂತ ನಾನು ಮೊದಲಿಗೆ ಮಸೀದ್ ಕಡೆ ಓಡಿ ಬರ್ಬೇಕು. ಅಂತ ವ್ಯಕ್ತಿ ಜೀವಿತಿದ್ದಾನೆ, ಅಂತ ವ್ಯಕ್ತಿ ಪ್ರಪಂಚದಲ್ಲಿ ಇನ್ನೂ ಜೀವಿತಿದ್ದಾನೆ. ನಮಾಜ್ ಬಿಟ್ಟು ಯಾರು ದೂರಿದಾರ ಅಂತ ವ್ಯಕ್ತಿ ಸತ್ತಿದ ಹೆಣ ಇದ್ದಾಗಿದ್ದಾನೆ. ಮತ್ತು ಸತ್ಯ ನಂತರ ನೀವು ಹೇಳಕ್ ಕುಂತಿದ್ರ, ಸತ್ತಿದಾನ ಮುಂಚೆನ ಸತ್ತಿದಾನ ಅಂತ ವ್ಯಕ್ತಿ, ಮತ್ತೆ ಎಲ್ಲಿ ಸತ್ತಿದಾನ ಆ ವ್ಯಕ್ತಿ? ಪ್ರೀತಿಯ ಸಹೋದರರೇ, ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯವರು ಜೀವನದಲ್ಲಿ ಬಹಳಷ್ಟು ಜನರಿಗೆ ಸಹಾಯ ಮಾಡ್ತಿದ್ರು. ಮನಿ ಕೆಲಸ ಯಾವತ್ತು ಬೇರೆ ಜನರ ಮೇಲೆ ಹಾಕ್ತಿದ್ದಿಲ್ಲ, ಸ್ವಂತ ಕೆಲಸ ಮಾಡ್ತಿದ್ರು. ಹೆಂಡತಿಗೆ ಏನಾದ್ರೆ ಆರಾಮ್ ಇದ್ದಿದ್ದಿಲ್ಲ ಅಂದ್ರೆ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಏನ್ ಮಾಡ್ತಿದ್ರು, ಮನಿದ ಕೆಲಸ ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯವರು ಮಾಡ್ತಿದ್ರು. ಪ್ರೀತಿಯ ಸಹೋದರರೇ, ಇನ್ನೂ ಬಹಳಷ್ಟು ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಜೀವನ ಚರಿತ್ರೆ ಇದೆ. ಅವರು ಪ್ರೀತಿ ನೋಡಿದ್ರೆ, ಪ್ರೇಮ ನೋಡಿದ್ರೆ ಪ್ರೀತಿಯ ಸಹೋದರರೇ, ಆದ್ರೆ ಸಿಟ್ಟನೆ ಅದೇ ರೀತಿ ಇತ್ತು. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಸಿಟ್ಟಿಗೆ ನೋಡಿದ್ರೆ ಎಷ್ಟೆಷ್ಟು ಜನರು ಭಯ ಪಡ್ಕೊಂತಿದ್ರು. ಪ್ರೀತಿಯ ಸಹೋದರರೇ, ಇಲ್ಲಿ ತನಕ ಬಂದಿದೆ. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಪ್ರವಚನ ಮಾಡೋದ ಸಂದರ್ಭದಲ್ಲಿ ಎಷ್ಟು ಸಾವಿರಾರು ಜನರು ಕುಂದಿರ್ತಿದ್ರು. ಬರೀ ಎಷ್ಟು ಪ್ರವಚನ ಆಗಿದ್ದ ನಂತರ 10-20 ಜನರು ಬರೀ ಅವ್ರ ಮಾತುವನ್ನು ಕೇಳಿ ಅಲ್ಲಾಹನ ಭಯನಿಂದ ಸಾಯ್ತಿದ್ರು. ಅಲ್ಲಾಹ್ ಇಂತಹ ಪ್ರವಚನದಲ್ಲಿ ಅಲ್ಲಾಹನ ಭಯ ಇದೆ, ಅಲ್ಲಾಹನ ಪ್ರೀತಿ ಇದೆ, ಸಾಯ್ತಿದ್ರು ಜನರು. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಪ್ರಪಂಚಕ್ಕೆ ಎಷ್ಟು ಸಾವಿರಾರು ಮಾತನ್ನು ಹೇಳಿದ್ದಾರೆ. ಲಾಸ್ಟ್ ಎಕ್ಸಾಂಪಲ್ ಕೊಟ್ಟು ನಾನು ಮುಕ್ತಾಯ ಮಾಡುತ್ತೇನೆ. ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಹೇಳಿದ್ರು, ಜನರಿಗೆ ಹೇಳಿದ್ರು, ನನ್ಗೆ ಪ್ರೀತಿ ಮಾಡಿರೋ ಜನರು, ಪ್ರಪಂಚದಲ್ಲಿ ಈ ರೀತಿ ನೀವು ಜೀವನ ಮಾಡಿ. ಯಾವ ರೀತಿ? ಒಂದು ಸಮುದ್ರದಲ್ಲಿ ಹಡಗ ಹೇಗಿರ್ತೈತಿ? ಸಮುದ್ರದಲ್ಲಿ ನೀರಿನ ಮೇಲೆ ಹಡಗ ಇದೆ, ಹಡಗನ ಒಳಗೆ ನೀರಿಲ್ಲ, ನೀರಿನ ಮೇಲೆ ಹಡಗ ಇರ್ತೈತಿ. ಅದೇ ಹಡಗನ ಒಳಗೆ ಏನಾದ್ರೂ ನೀರು ಬಂದಿದ್ರೆ ಹಡಗ ನಿಂದಿರ್ತೈತಿ, ಮುಳಗ್ತೈತಿ. ಜನರು, ನೀವು ಅಲ್ಲಾಹನ್ ಕಡೆ ಹೊಳ್ಳಿ ಹೋಗಬೇಕು, ನೀವು ಅಲ್ಲಾಹನ್ ಕಡೆ ಉತ್ತರ ಕೊಡಬೇಕು. 60 ವರ್ಷದ್ದು ನೀವು ಏನೇನ್ ಮಾಡಿದ್ರೆ ಅದು ಎಲ್ಲ ಅಲ್ಲಾಹ್ ಕೇಳುತ್ತಾನೆ. ಉತ್ತರ ಕೊಡೋ ತನಕ ನೀವು ಆ ಜಗನ್ನ ಖಾಲಿ ಆಗುದಿಲ್ಲ. ಜನರು, ಪ್ರಪಂಚದಲ್ಲಿ ಸಮುದ್ರ ಹೇಗಿದೆ, ಸಮುದ್ರದ ಮೇಲೆ ಹಡಗ ಹೇಗಿದೆ, ಅದೇ ರೀತಿ ಪ್ರಪಂಚದ ಜೀವನವನ್ನು ಮಾಡಿ. ಅಂದರೆ ಸಮುದ್ರದ ನೀರಿನ ಮೇಲೆ ಹಡಗ ಇದೆ, ಆ ಹಡಗ ಒಳಗೆ ಏನಾದ್ರೂ ನೀರನ್ನು ಬಂದಿದ್ರೆ ಹಡಗ ಮುಳುಗ್ತದೆ, ಒಳಗಡೆ ಹೋಗುತ್ತದೆ. ಅದೇ ರೀತಿ ಪ್ರಪಂಚದಲ್ಲಿ ಇರುವ ಜನರು, ಪ್ರಪಂಚದ ಮೇಲೆ ನೀವಿರಬೇಕು, ಪ್ರಪಂಚ ನಿಮ್ಮ ಹೃದಯ ಒಳಗೆ ಇರಬಾರ್ದು. ಪ್ರಪಂಚದಲ್ಲಿ ನೀವು ಇದು ಜೀವನ ಮಾಡ್ರಿ. ಇವತ್ತು ಜನರು ಪ್ರಪಂಚನನ್ನೇ ಹೃದಯದಲ್ಲಿ ತಗೊಂಡು ಜೀವನ ಮಾಡಕ್ ಕುಂತಿದ್ದಾರ. ಇಂತಹ ಜನರು ಯಾವ ರೀತಿ ಒಂದು ಹಡಗ ಸಮುದ್ರ ಒಳಗೆ ಮುಳುಗಾಗುತ್ತಿದೆ, ಅದೇ ರೀತಿ ಪ್ರಪಂಚದಲ್ಲಿ ಇರುವ ಜನರು
ಈ ಪ್ರಪಂಚಕ್ಕೆ ಪ್ರೀತಿ ಮಾಡಿ ಇದೇ ಪ್ರಪಂಚ ನಮ್ದೆಪ್ಪ, ಏನಾದ್ರೆ ಬೆಳೆಸ್ಬೇಕು, ಏನಾದ್ರೆ ಅದು ಇದು ಮಾಡಿ ಅಲ್ಹಮ್ದುಲಿಲ್ಲಾಹ್. ಆದರೆ ಅಲ್ಲಾಹನ ಇಬಾದತ್ ಬಿಟ್ಟು ಮಾಡಿರುವ ಜನರು ಸಮುದ್ರದ ಹಡಗ ಯಾವ ರೀತಿ ಒಳಗಡೆ ಹೋಗ್ತಿದೆ ಅಂತ ಜನರು ನರಕಲ್ಲಿ ಹೋಗ್ತಾ ಇದೇ ರೀತಿ. ಹಜರತ್ ಅಬ್ದುಲ್ ಖಾದಿರ್ ಜಿಲಾನಿ ಏನ್ ಹೇಳಿದ್ರು, ಯಾವ ರೀತಿ ಹಡಗ ನೀರಿನ ಮೇಲೆ ಇದೆ ಅದೇ ರೀತಿ ಪ್ರಪಂಚದ ಮೇಲೆ ನೀವು ಇರಿ. ನೀವು ಹಡಗ ಐತಂಗೆ ಅದೀರಾ, ಏನಾದ್ರೆ ಸಮುದ್ರದ ನೀರು ಹಡಗ ಒಳಗೆ ಬಂದಿದ್ರೆ ಹಡಗ ತಳಗಡೆ ಹೋಗುತ್ತದೆ. ಅದೇ ಪ್ರಪಂಚದ ಪ್ರೀತಿ ನಿಮ್ಮ ಹೃದಯ ಒಳಗೆ ಬಂದಿದ್ರೆ ಅಲ್ಲಾಹನ ಪ್ರೀತಿಯಿಂದ ನೀವು ದೂರ ಆಗ್ತೀರಾ, ರಸೂಲ್ ಅಲ್ಲಾಹನ ಪ್ರೀತಿನಿಂದ ನೀವು ದೂರ ಆಗ್ತೀರಾ, ಸಹಾಬಾ ಅಕ್ರಮ್ ಪ್ರೀತಿನಿಂದ ದೂರ ಆಗ್ತೀರಾ. ಜನರು ಪ್ರಪಂಚದ ಪ್ರೀತಿ ನಿಮ್ಮ ಹೃದಯ ಒಳಗೆ ಇಟ್ಕೊಳಕ್ ಹೋಗ್ಬೇಡ್ರಿ, ಪ್ರಪಂಚದ ಪ್ರೀತಿ ಹೃದಯ ಒಳಗೆ ಇಟ್ಕೊಳಕ್ ಹೋಗ್ಬೇಡ್ರಿ. ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರು ಈ ಪ್ರಪಂಚಕ್ಕಿಂತ ಜಾಸ್ತಿ ಯಾನೇ ಪರಲೋಕ ಪ್ರೀತಿ ಮಾಡ್ತಿದ್ರು. ಅಲ್ಲಾಹನ ಕಡೆ ದುआ ಮಾಡ್ತೇನೆ, ऐ मेरे मालिक मौला, कहने में, चलने में, समझाने में जहां भी सहवन खता लफ्जन कजीद माफ अता फरमा. हम तमाम लोग हक के रास्ते पे चलने की तौफीक अता फरमा, गुनाहों से नफरत, नेकियों से मोहब्बत करने की तौफीक अता फरमा. ऐ मेरे मौला, यहाँ पर जो कुछ भी गौसे आजम रज़ी अल्लाह तआला की सीरत आज़मा बताया गया, अल्लाह इन तमाम बातों पर अमल करने की तौफीक अता फरमा. या अल्लाह, सिर्फ हम 11वीं शरीफ बनाने वाले नहीं बल्कि गौसे पाक के किरदार को अपनाने वाले भी बनने की तौफीक अता फरमा, गौसे पाक के तरीके पे चलने वाले बनने की तौफीक अता फरमा. ऐ मेरे मौला, हम तमाम लोगों को गौसे पाक की तरह हक कहने, हक बोलने, हक सुनने की तौफीक अता फरमा. जो कुछ भी बुरा देखे मेरे मौला उस काम को आगे बढ़कर या अल्लाह बुराई को हटाकर अच्छाई करने की तौफीक अता फरमा. ऐ मेरे मौला, हम तमाम लोगों के गुनाहों को माफ अता फरमा, हम तमाम लोगों के खताओं को माफ अता फरमा. ऐ मेरे मौला, इन तमाम लोगों को गवाह बनाकर मैं तेरे बारगाह में तौबा करता हूँ. अस्तगफिरुल्लाह अस्तगफिरुल्लाह रब्बी मिन कुल्ली ज़ंबिन व खतियतिन व अतूबु इलैह व आखिर दावाना अल्हम्दुलिल्लाहि रब्बिल आलमीन. अस्सलामु अलैकुम रहमतुल्लाहि तआला बरकातहू. ಯಾವ ಜನಗಣತಿ ಅದು ಗೌರ್ಮೆಂಟ್ ನಿಂದ